ಹಿಂಗೆ ರೋಡ್ನಲ್ಲಿ ಹಿಂಗೆ ಮೊಟ್ಟೆ ಹೊಡಿಯೋದು, ನಿಂಬೆಹಣ್ಣು ಹಾಕೋದು, ಅಂದರೆ ಮೂರು ಕೂಡೋ ದಾರಿ ನೋಡಿ. ಈ ದಾರಿ ಒಂದು, ಇಲ್ಲೊಂದು ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ. ರೋಡ್ನಲ್ಲಿ ಈ ಥರ ನಾವು ಮೊಟ್ಟೆ ಮತ್ತು ನಿಂಬೆಹಣ್ಣು ಹೊಡಿಯೋದ್ರಿಂದ, ಈ ರೀತಿ ನಡು ರೋಡ್ನಲ್ಲಿ ಹೊಡಿತಿರಲ್ಲ, ಇದರಿಂದ ಬೇರೆಯವ್ರಿಗೆ ಎಫೆಕ್ಟ್ ಆಗುತ್ತೆ, ಬೇರೆಯವ್ರ ಜೀವನಕ್ಕೆ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆನೇ ಹೋಗಿ ಶಾಪಿಂಗ್ ಹೋಗಿದ್ದೆ. ಸೊ ಶಾಪಿಂಗ್ ಎಲ್ಲ ತರಕಾರಿಗಳದ್ದು ಸೌತೆಕಾಯಿ ತಿಂತಾಯಿದ್ದೀನಿ, ಡಯೆಟ್ ಮಾಡ್ತಾಯಿದ್ದೀನಿ. ಅದಕ್ಕೇ ನಾನು ಜಾಸ್ತಿ ಲಾಗ್ಗಳು ಮಾಡ್ತಾಯಿಲ್ಲ. ಮುಂದಿನ ದಿನದಲ್ಲಿ ಜಾಸ್ತಿ ಲಾಗ್ಗಳು ಮಾಡ್ತೀನಿ. ಸ್ವಲ್ಪ ಸಣ್ಣ ಆಗಿದ್ದೀನಿ, ಅಂದರೆ ಕಮ್ಮಿ ಅಂತ ಹೇಳಿದ್ರು 5 kg ಇಳಿಸಿದ್ದೀನಿ. ಆದಷ್ಟು ಬಾಡಿನ ಇಳಿಸಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ಸಣ್ಣ ಆಗೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ನಾನು ನಿಮಗೆ ಇವತ್ತಿನ ಒಂದು ಟಾಪಿಕಲ್ಲಿ ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಗಮನಿಗೆ ರೋಡ್ನಲ್ಲಿ ಹಿಂಗೆ ಮೊಟ್ಟೆ ಹೊಡಿಯೋದು, ನಿಂಬೆಹಣ್ಣು ಹಾಕೋದು, ಅಂದರೆ ಮೂರು ಕೂಡೋ ದಾರಿ ನೋಡಿ. ಈ ದಾರಿ ಒಂದು, ಇಲ್ಲೊಂದು ದಾರಿ, ಈ ದಾರಿ ಒಂದು, ಮೂರು ಕೂಡೋ. ಈ ರೀತಿ ಮೊಟ್ಟೆ ಹೊಡಿತೀರಲ್ಲ, ಈ ರೀತಿ ಮೊಟ್ಟೆ ಹೊಡಿಯೋದು, ನಿಂಬೆಹಣ್ಣು ಹೊಡಿಯೋದು, ಮೂರು ಕೂಡೋ ದಾರಿಲಿ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಇದನ್ನು ಮಾಡೋವಂಥದ್ದು ಒಂದು ರೀತಿ ನಿಮಗೆ ಒಳ್ಳೆಯದಾಗುತ್ತೆ, ಬಟ್ ಬೇರೆ ಜನಗಳಿಗೆ ಎಫೆಕ್ಟ್ ಆಗುತ್ತೆ. ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ. ರೋಡ್ನಲ್ಲಿ ಈ ಥರ ನಾವು ಮೊಟ್ಟೆ ಮತ್ತು ನಿಂಬೆಹಣ್ಣು ಹೊಡಿಯೋದ್ರಿಂದ ನಮಗೆ ಒಳ್ಳೇದಾಗ್ಬಿಡುತ್ತೆ, ಬಟ್ ಅದನ್ನು ತುಳಿದವ್ರಿಗೆ ನಮ್ಮಲ್ಲಿರುವಂಥ ಏನೇ ಒಂದು ನಾವು ಕಳ್ಕೊಳಕ್ಕೆ ಮಾಡಿರ್ತೀವಿ, ಅದು ಇನ್ನೊಬ್ರಿಗೆ ಆಗಬಾರ್ದು. ಅದಕ್ಕೋಸ್ಕರ ದಯವಿಟ್ಟು ಹೇಳೋದು ಇಷ್ಟೇ, ಯಾರೂ ಈ ರೋಡ್ಗಳಲ್ಲಿ ಬಂದು ನಿಂಬೆಹಣ್ಣು ಹೊಡಿಯೋದು, ಮೂರು ಕೂಡೋ ದಾರಿಲಿ ಹೊಡಿಬೇಕು. ಖಂಡಿತ ನಾವು ಹೇಳ್ತೀವಿ, ಮೂರು ಕೂಡೋ ದಾರಿಲಿ ಹೊಡೀರಿ, ಸೈಡಲ್ಲಿ ಹೊಡೀರಿ. ನೋಡಿ ಆ ಮೂಲೆಯಲ್ಲಿ ಅಲ್ಲಿ ಹೊಡೀರಿ, ಇಲ್ಲ ಈ ಕಡೆ ಮೂಲೆಯಲ್ಲಿ ಹೊಡೀರಿ. ಮಧ್ಯದ ರೋಡಲ್ಲೇ ಹೊಡಿಬೇಕು ಅಂತ ಎಲ್ಲೂ ಏನೂ ಹೇಳಿಲ್ಲ ರೀ, ನಾನು ಯಾವತ್ತೂ ಹೇಳಿಲ್ಲ. ಮೂರು ಕೂಡೋ ದಾರಿಲಿ ಹೊಡೀರಿ, ಹೊಡೆದು ತಿರ್ಗಿ ನೋಡದೆ ಬನ್ನಿ ಅಂತಲೇ ಹೇಳಿರ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಈ ಥರ ನಡು ರೋಡ್ನಲ್ಲಿ ಹಿಂಗೆ ಹೊಡೆಯುವಂಥದ್ದು ತಪ್ಪು. ಈ ರೀತಿ ನಡು ರೋಡ್ನಲ್ಲಿ ಹೊಡಿತಿರಲ್ಲ, ಇದರಿಂದ ಬೇರೆಯವ್ರಿಗೆ ಎಫೆಕ್ಟ್ ಆಗುತ್ತೆ, ಬೇರೆಯವ್ರ ಜೀವನಕ್ಕೆ ತೊಂದರೆ ಆಗುತ್ತೆ. ಅದರಿಂದ ದಯವಿಟ್ಟು ಯಾರೂ ನಡು ರೋಡಲ್ಲಿ ಮಧ್ಯದಲ್ಲಿ ಹೊಡಿಬೇಡಿ. ನೋಡಿ ಅಲ್ಲಿ ಮೂಲೆ ಇದೆ, ಆಯಿತಾ? ಆ ಮೂಲೆಯಲ್ಲಿ ತೊಗೊಂಡೋಗಿ ಅಲ್ಲಿ ಹೋಗಿ ಹೊಡೆದ್ರೆ ಬೇಡ ಅನಿಸುತ್ತಾ? ಅಲ್ಲಿ ಹೊಡೀರಿ. ಮೂರು ಕೂಡೋ ದಾರಿ ಎಲ್ಲಿ ಬೇಕಾದ್ರೂ, ಆ ರೋಡಲ್ಲಿ ಎಲ್ಲಿ ಬೇಕಾದ್ರೂ ಆ ಮೂಲೆಯಲ್ಲಿ ಹೊಡೆದ್ರೆ ಸಾಕು. ಯಾವುದೇ ಕಾರಣಕ್ಕೂ ಈ ಥರ ಒಂದು ಹೊಡೆಯುವಂಥ ವ್ಯವಸ್ಥೆ ಮಾಡಬೇಡಿ ದಯವಿಟ್ಟು, ಎಲ್ಲರಿಗೂ ಹೇಳ್ತಾ ಇರೋದು, ಆಯಿತಾ? ವಾಕಿಂಗ್ ಕರ್ಕೊ ಹೋಗ್ತಾ ಇದ್ದೀನಿ ರೂಬಿನ. ಅಯ್ಯೋ ಎಳಿತಾ ಇದ್ದಾಳೆ. ಹಾಯ್ ಮಾಡು ರೂಬಿ, ರೂಬಿ ಹಾಯ್ ಮಾಡಮ್ಮ ಬಾಯ್ಲಿ. ರೂಬಿ ಹಾಯ್ ಮಾಡು, ಅಲ್ಲಿ ಕರೀತಾ ಇಲ್ವಾ ಬಾಯ್ಲಿ. ಹಾಯ್ ಮಾಡು, ಹಾಯ್ ಮಾಡಮ್ಮ, ಹಾಯ್ ಮಾಡು. ರೂಬಿ ನನ್ನ ಮಗಳಮ್ಮ, ನನ್ನ ಮಗಳು. ಅವಳು ಇದರಲ್ಲಿದ್ದಾಳೆ. ವಾಕಿಂಗ್ ಬಿಟ್ಟಿದ್ದಾಗ ಅವಳು ಯಾರ ಜೊತೆನೂ ಮಾತಾಡೋ ಒಂದು ಇದಿಲ್ಲ. ಅವಳು ನಿತ್ಯ ಕರ್ಮವನ್ನು ಮಾಡೋದಕ್ಕೆ ಬಂದಿದ್ದಾಳೆ. ಯೂರಿನ್ ಮಾಡಬೇಕು, ಹೊರಗಡೆ ಬಂದಿದ್ವಿ. ಹೊರಗಡೆ ಬಂದು ಯೂರಿನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಲ್ಲ ಅವಳು. ಅದಕ್ಕೆ ಅವ್ರಿಗೂ ಮಾತಾಡೋಲ್ಲ, ಡಿಸ್ಟರ್ಬೇ ಮಾಡಬಾರ್ದು ಅವಳನ್ನ. ನೋಡಿ 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 ಹೆಂಗೆ ಆಡ್ತಾ ಇದ್ದಾಳೆ. ಎಳ್ಕೊ ಹೊಂಟೋಗ್ಬಿಡ್ತಾಳೆ ಕಣ್ರಿ, ಏನು ಇದ್ದಿದ್ದಾಳೆ ಗೊತ್ತಾ? ಅಯ್ಯೋ ಇವಳ್ತೋಕೆ ಆಗಲ್ಲಪ್ಪ ನಮ್ಮ ಕೈಲಂತೂ. ಇವಳನ್ನೆಲ್ಲ ಇಟ್ಕೊಂಡು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೋಡಿ ಇಷ್ಟು ತರಕಾರಿ ಇದನ್ನೆಲ್ಲ ತರಕ್ಕೆ ಹೋಗಿದ್ದೆ. ಸೊ ಎಲ್ಲ ತೊಗೊಂಡು ಮನೆಗೆ ಬಂದೆ. ಸೌತೆಕಾಯಿ, ನಿಂಬೆಹಣ್ಣು ಮತ್ತು ಹಾಲು, ಸ್ವಲ್ಪ ಇದು ಎಣ್ಣೆ ಖಾಲಿಯಾಗಿತ್ತು, ಕೋಕೋನಟ್ ಆಯಿಲ್ ತೊಗೊಂಡೆ ತಲೆಗೆ. ಇಷ್ಟಕ್ಕೆ ನೋಡಿ 500 ರೂಪಾಯಿ ಖಾಲಿ. ಏನಿಲ್ಲ, ಏನು ಖರ್ಚಿಲ್ಲ, 500 ರೂಪಾಯಿ ಖಾಲಿ. ಇವಾಗ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತೀನಿ. ಸೊ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಿ
ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಡೈಲಿ ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ಕೆಲವರು ಡೈಲಿ ಕುಡಿತಾರೆ, ಕೆಲವರು ಬರೀ ಕುಡಿತಾರೆ. ಬಟ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಆವಾಗ ಕುಡೀರಿ, ತುಂಬ ಎಲ್ಲ ವಿಧಾನದಲ್ಲೂ ಒಳ್ಳೆಯದು. ಮತ್ತು ಆದಷ್ಟು ಕ್ಯಾನ್ಸರ್ ಅಂಶಗಳು ಬರ್ದಿರೋದಂಗೂ ತಡೀತದೆ. ಯಾಕಂದರೆ ಬೆಟ್ಟದ ನೆಲ್ಲಿಕಾಯಿ ತುಂಬ ವಿಟಮಿನ್ಸ್ಗಳು ಇರೋದ್ರಿಂದ ತುಂಬ ಒಳ್ಳೆಯದು ಬಾಡಿಗೆ. ನಾನು ಅವಾಗ ಮಾಡ್ತಾನೆ ಇರ್ತೀನಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್. ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಪೆಪ್ಪರ್ ಹಾಕ್ತೀನಿ ನಾನಿಲ್ಲಿ, ಯಾಕೆಂದರೆ ಕಾಳೆ ಹಾಕ್ತೀನಿ ನಾನು, ಪೌಡ್ರ್ ಹಾಕಲ್ಲ. ಯಾಕಂದರೆ ಪೌಡ್ರಲ್ಲಿ ಏನೇನೋ ಮಿಕ್ಸ್ ಮಾಡಿರ್ತಾರೆ ಕಣ್ರಿ, ಪ್ಯೂರ್ ಪೌಡ್ರ್ ಸಿಗಲ್ಲ. ಸೊ ಸಾಲ್ಟ್, ಸಾಲ್ಟು, ಪೆಪ್ಪರು ಜೊತೆಗೆ ಒಂಚೂರು ಜೀರಿಗೆ. ಬೇಕು ಅಂದರೆ ಪುದೀನ ಇದ್ದರೆ ಪುದೀನ ಹಾಕೊಳ್ಳಿ, ತುಂಬ ಒಳ್ಳೆಯದು ಪುದೀನ. ಈ ಒಂದು ಇದಕ್ಕೆ ಪುದೀನೂ ಸೂಟೇಬಲ್. ರುಬ್ಕೊಂಬರ್ತೀನಿ. ಸೀರೆ ಉಟ್ಟ ತಕ್ಷಣ ಅವರೆಲ್ಲ ಒಳ್ಳೆಯವರು ಅಂತ ಹೇಳ್ತಾರೆ. ಓಕೆನಾ, ರೆಡಿ. ಸ್ಯಾರಿ ಉಟ್ಬಿಟ್ರು ಅಂತ ಹೇಳಿದ್ರೆ ಸ್ಯಾರಿ ಉಟ್ಟ ತಕ್ಷಣ ಎಲ್ಲರೂ ಒಳ್ಳೆಯವರು. ಈ ಮಾಡರ್ನ್ ಡ್ರೆಸ್ ಹಾಕಿದ ತಕ್ಷಣ ಎಲ್ಲ ಕೆಟ್ಟವರು ಅನ್ನೋ ಒಂದು ಪ್ರತಿಬಿಂಬ ಇದೆಯಲ್ಲ. ಯಾಕಂದರೆ ಸ್ಯಾರಿ ಉಡ್ಲಿ ಏನೇ ಉಡ್ಲಿ, ಮೈ ತುಂಬ ಬಟ್ಟೆ ಹಾಕಿದಾರ, ಅದಕ್ಕೆ ಬೆಲೆ ಕೊಡ್ರಿ. ಆ ಒಂದನ್ನ ಬಿಟ್ಬಿಟ್ಟು ಸ್ಯಾರಿನೇ ಉಡಬೇಕು. ನಮ್ಮ ಇಂಡಿಯನ್ ಕಲ್ಚರು. ಒಂದು ಹೆಣ್ಣು ಆಗಬೇಕು ಅಂತ ಹೇಳಿದ್ರೆ ಒಂದು ಹೆಣ್ಣು ತನನ ಅನುಭವಿಸೋದು, ಅವಳ ಒಂದು ಅಂದನ ತೋರಿಸ್ಕೊಳ್ಳೋವಂಥದ್ದು ಏನಂದರೆ ಸ್ಯಾರಿಲಿರುತ್ತೆ, ಅವಳ ಡ್ರೆಸ್ಸಲ್ಲಿರುತ್ತೆ. ಆ ಡ್ರೆಸ್ಸು ಈ ಡ್ರೆಸ್ಸು ಅಂತಲ್ಲ, ಅವಳು ಯಾವುದನ್ನು ಒಂದು ಮಾನ ಮುಚ್ಚೋದಕ್ಕೆ ಯಾವ ಡ್ರೆಸ್ ಹಾಕಿರ್ತಾಳೆ ಅದಕ್ಕೆ ಬೆಲೆ ಕೊಡೋಣ. ಬನ್ನಿ ಮುಂದಕ್ಕೆ ಈ ಒಂದು ವ್ಲಾಗ್ನ ಹೆಂಗೆ ತೊಗೊಂಡೋಗ್ತೀನಿ, ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡೋಣ. ಬನ್ನಿ. ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಬನ್ನಿ ಎಲ್ಲರೂ. ಡ್ಯಾನ್ಸ್ ಮಾಡು ಮಾಡಿ ರೆಕಾರ್ಡ್ ಮಾಡ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ. ಮಾಡು ಮಾಡಿ ಚೆನ್ನಾಗಿ ಬಾ. ನಾನು ನೀನು ಮಾಡಿ ಮಾಡಬೇಕು. ಮಾಡು, ಎದ್ದೇಳು. ಇದಕ್ಕೆ ಮಾಡಾರ ಬೇರೆಕ್ಕೆ ಮಾಡಬೇಕು.
ಡೇ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ತುಂಬ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಆದಷ್ಟು ವೀಡಿಯೋಸ್ಗಳನ್ನ ನೋಡುವಂಥ ಎಲ್ಲರಿಗೂ ತುಂಬ ರೀತಿಯ ಧನ್ಯವಾದಗಳು. ತುಂಬ ಜನ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಒಂದು ಚಾನಲನ್ನು ಸದಾ ಇರಲಿ. ಮತ್ತು ದಯವಿಟ್ಟು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ, ಮಿಸ್ ಮಾಡಲ್ಲ. ಇವತ್ತು ಅನ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಬೇಜಾರಾದಾಗ ನಮಗೇನಾದರೂ ಮಾಡಬೇಕು ಅಂತ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್.